ಹಲೋ ಸ್ನೇಹಿತರೆ, ನಮಸ್ಕಾರಗಳು. ನಿಮ್ಮ ಐಫೋನ್ ಬ್ಯಾಟ್ರಿ ತುಂಬ ಬೇಗ ಖಾಲಿಯಾಗುತ್ತಿದೆಯಾ? ಒಂದು ದಿನವೂ ಚಾರ್ಜ್ ಉಳಿಯುತ್ತಿಲ್ಲವೇ? ಹಾಗಾದರೆ ಈ ವಿಡಿಯೋ ಅನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಐಫೋನ್ ಬ್ಯಾಟ್ರಿ ಬ್ಯಾಕಪ್ ಹೆಚ್ಚಿಸಿಕೊಳ್ಳಲು 10 ಮುಖ್ಯ ಸೆಟ್ಟಿಂಗ್ಸ್ ಹೇಳ್ತೀನಿ. ಮೊದಲನೇದಾಗಿ ಸೆಟ್ಟಿಂಗ್ಸ್ಗೆ ಹೋಗಿ ಬ್ಯಾಟ್ರಿ ಹೆಲ್ತ್ ಆ್ಯಂಡ್ ಚಾರ್ಜಿಂಗ್ಗೆ ಹೋಗಿ. ಇಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ಇದೆ ಅಂತ ಚೆಕ್ ಮಾಡಿ. ಬ್ಯಾಟ್ರಿ 80%ಗಿಂತ ಕಡಿಮೆ ಇದ್ದರೆ ಸೆಟ್ಟಿಂಗ್ಸ್ ಬದಲಾಯಿಸುವುದರಿಂದ ಬ್ಯಾಟ್ರಿ ಕೆಪಾಸಿಟಿ ಮರಳಿ 100% ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಬಗ್ಗೆ ಯೋಚಿಸಬಹುದು. ಟಿಪ್ ನಂಬರ್ 1, ಆಪ್ಟಿಮೈಸರ್ ಬ್ಯಾಟ್ರಿ ಚಾರ್ಜಿಂಗ್ ಆನ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ ಬ್ಯಾಟ್ರಿ ಹೆಲ್ತ್ ಆ್ಯಂಡ್ ಚಾರ್ಜಿಂಗ್ಗೆ ಹೋಗಿ ಆಪ್ಟಿಮೈಸ್ಡ್ ಬ್ಯಾಟ್ರಿ ಚಾರ್ಜಿಂಗನ್ನು ಆನ್ ಮಾಡಿ. ಇದು ಐಫೋನನ್ನು ಯಾವಾಗ ಚಾರ್ಜ್ ಮಾಡ್ತೀರಿ ಅನ್ನೋದನ್ನು ಕಲಿತು ಬ್ಯಾಟ್ರಿ 100%ನಲ್ಲಿ ಹೆಚ್ಚು ಸಮಯ ಇರದಂತೆ ಸಹಾಯ ಮಾಡುತ್ತದೆ. ಟಿಪ್ ನಂಬರ್ 2, ಸ್ಕ್ರೀನ್ ಬ್ರೈಟ್ನೆಸ್ ಕಡಿಮೆ ಮಾಡಿ. ನಿಮ್ಮ ಐಫೋನ್ ಬ್ಯಾಟ್ರಿ ಹೆಚ್ಚು ಕನ್ಸ್ಯೂಮ್ ಮಾಡುವ ಪ್ರಮುಖ ಕಾರಣಗಳಲ್ಲಿ ಡಿಸ್ಪ್ಲೇ ಕೂಡ ಒಂದು. ಕಂಟ್ರೋಲ್ ಸೆಂಟರ್ ಓಪನ್ ಮಾಡಿ ಬ್ರೈಟ್ನೆಸ್ಸನ್ನು ಅಗತ್ಯವಿರುವಷ್ಟು ಮಾತ್ರ ಇಡಿ ಮತ್ತು ಆಟೋ ಬ್ರೈಟ್ನೆಸ್ ಆನ್ ಇಟ್ಟುಕೊಳ್ಳಿ. ಟಿಪ್ ನಂಬರ್ 3, ಆಲ್ವೇಸ್ ಆನ್ ಡಿಸ್ಪ್ಲೇ ಇದ್ದರೆ ಅಗತ್ಯವಿಲ್ಲದಾಗ ಆಫ್ ಮಾಡಿ. ಕೆಲವು ಐಫೋನ್ ಮಾಡೆಲ್ಸ್ನಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಇರುತ್ತದೆ. ಅದು ನಿಮಗೆ ಬೇಕಿಲ್ಲ ಅಂದರೆ ಆಫ್ ಮಾಡಬಹುದು. ಸೆಟ್ಟಿಂಗ್ಸ್ಗೆ ಹೋಗಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ನಲ್ಲಿ ಅವೈಲಬಲ್ ಇರುವ ಡಿಸ್ಪ್ಲೇ ಆಪ್ಷನನ್ನು ಚೆಕ್ ಮಾಡಿ. ಟಿಪ್ ನಂಬರ್ 4, ಬ್ಯಾಕ್ಗ್ರೌಂಡ್ ಆ್ಯಪ್ ರಿಫ್ರೆಶ್ ಅನ್ನು ಕಂಟ್ರೋಲ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ ಜನರಲ್ ಬ್ಯಾಕ್ಗ್ರೌಂಡ್ ಆ್ಯಪ್ ರಿಫ್ರೆಶ್ ಮಾಡಿ. ಎಲ್ಲ ಆ್ಯಪ್ಸ್ಗೂ ಬ್ಯಾಕ್ಗ್ರೌಂಡ್ ರಿಫ್ರೆಶ್ ಬೇಕಾಗಿಲ್ಲ. ನೀವು ಹೆಚ್ಚು ಬಳಸದ ಇರುವ ಆ್ಯಪ್ಸ್ಗಳಿಗೆ ಇದನ್ನು ಆಫ್ ಮಾಡಿ. ಇದರಿಂದ ಆ್ಯಪ್ಸ್ ಬ್ಯಾಕ್ಗ್ರೌಂಡ್ನಲ್ಲಿ ನಿರಂತರವಾಗಿ ಕೆಲಸ ಮಾಡುವುದನ್ನು ಕಡಿಮೆ ಮಾಡಬಹುದು. ಟಿಪ್ಸ್ ನಂಬರ್ 5, ಲೊಕೇಶನ್ ಸರ್ವಿಸಸ್ ಚೆಕ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ ಪ್ರೈವಸಿ ಆ್ಯಂಡ್ ಸೆಕ್ಯುರಿಟಿಗೆ ಹೋಗಿ ಲೊಕೇಶನ್ ಸರ್ವಿಸಸ್. ಎಲ್ಲ ಆ್ಯಪ್ಸ್ಗೂ ಲೊಕೇಶನ್ ಪರ್ಮಿಷನ್ಸ್ ಅಗತ್ಯವಿಲ್ಲದ ಆ್ಯಪ್ಸ್ಗಳಿಗೆ ಲೊಕೇಶನ್ ಆಕ್ಸೆಸ್ಸನ್ನು ನೆವರ್ ಅಥವಾ ವೈಲ್ ಯೂಸಿಂಗ್ ದಿ ಆ್ಯಪ್ಗೆ ಬದಲಾಯಿಸಿ. ಟಿಪ್ ನಂಬರ್ 6, ನೋಟಿಫಿಕೇಷನ್ಸ್ ಕಡಿಮೆ ಮಾಡಿ. ನಿಮಗೆ ಅಗತ್ಯವಿಲ್ಲದ ಆ್ಯಪ್ಸ್ನ ನೋಟಿಫಿಕೇಷನ್ಸ್ ಆಫ್ ಮಾಡಿ. ಯಾಕಂದರೆ ಪ್ರತಿಯೊಂದು ನೋಟಿಫಿಕೇಷನ್ ಬಂದಾಗ ಸ್ಕ್ರೀನ್ ಫೇಕ್ ಆಗಬಹುದು ಮತ್ತು ಬ್ಯಾಟ್ರಿ ಬಳಸಬಹುದು. ಟಿಪ್ ನಂಬರ್ 7, ಲೋ ಪವರ್ ಮೋಡ್ ಬಳಸಿಕೊಳ್ಳಿ. ಬ್ಯಾಟ್ರಿ ಕಡಿಮೆಯಾಗಿದ್ದಾಗ ಸೆಟ್ಟಿಂಗ್ಸ್ ಬ್ಯಾಟ್ರಿಗೆ ಲೋ ಪವರ್ ಮೋಡ್ ಆನ್ ಮಾಡಿ. ಇದು ಕೆಲವು ಬ್ಯಾಕ್ಗ್ರೌಂಡ್ ಆಕ್ಟಿವಿಟೀಸ್ ಮತ್ತು ಕೆಲವು ಆಟೋಮೆಟಿಕ್ ಫಂಕ್ಷನನ್ನು ಕಡಿಮೆ ಮಾಡಿ ಬ್ಯಾಟ್ರಿ ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತದೆ. ನೀವು ಬ್ಯಾಟರಿ ಸೇವ್ ಮಾಡಬೇಕಾದ ಸಂದರ್ಭಗಳಲ್ಲಿ ಇದು ತುಂಬ ಯೂಸ್ಫುಲ್. ಟಿಪ್ಸ್ ನಂಬರ್ 8, 5G ಯಾವಾಗಲೂ ಬೇಕೇ ಅಂತ ಚೆಕ್ ಮಾಡಿ. ನಿಮ್ಮ ಏರಿಯಾನಲ್ಲಿ 5G ಸಿಗ್ನಲ್ ಸ್ಟೇಬಲ್ ಇಲ್ಲದಿದ್ದರೆ ಐಫೋನ್ ನಿರಂತರವಾಗಿ ನೆಟ್ವರ್ಕ್ ಹುಡುಕುವುದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಹೆಚ್ಚಾಗಬಹುದು. ಆದ್ದರಿಂದ ಸೆಟ್ಟಿಂಗ್ಸ್ಗೆ ಹೋಗಿ ಸೆಲ್ಯುಲರ್ ಡಾಟಾ ಆಪ್ಷನ್ಸ್ನಿಂದ ವಾಯ್ಸ್ ಆ್ಯಂಡ್ ಡಾಟಾನಲ್ಲಿ ಅವೈಲಬಲ್ ಇರುವ ನೆಟ್ವರ್ಕ್ ಆಪ್ಷನನ್ನು ನಿಮ್ಮ ಯೂಸೇಜ್ಗೆ ಅನುಗುಣವಾಗಿ ಆಯ್ಕೆ ಮಾಡಿ. ಟಿಪ್ಸ್ ನಂಬರ್ 9, ಫೋನ್ ತುಂಬ ಬಿಸಿಯಾಗದಂತೆ ನೋಡಿಕೊಳ್ಳಿ. ಇದು ತುಂಬ ಮುಖ್ಯ. ಚಾರ್ಜಿಂಗ್ ಮಾಡುವಾಗ ಫೋನನ್ನು ಡೈರೆಕ್ಟ್ ಸನ್ಲೈಟ್ನಲ್ಲಿ ಇಡಬೇಡಿ. ಅದೇ ರೀತಿ ಗೇಮಿಂಗ್ ಅಥವಾ ಹೆವಿ ಯೂಸೇಜ್ ಮಾಡುವಾಗ ಫೋನ್ ತುಂಬ ಹೀಟ್ ಆಗುತ್ತಿದ್ದರೆ ಸ್ವಲ್ಪ ಬ್ರೇಕ್ ಕೊಡಿ. ಹೀಟ್ ಬ್ಯಾಟ್ರಿಗೆ ಒಳ್ಳೆಯದಲ್ಲ. ಟಿಪ್ ನಂಬರ್ 10, ಚೀಪ್ ಆ್ಯಂಡ್ ಡ್ಯಾಮೇಜ್ಡ್ ಚಾರ್ಜರ್ ಬಳಸಬೇಡಿ. ನಿಮ್ಮ ಐಫೋನ್ಗೆ ಉತ್ತಮ ಕ್ವಾಲಿಟಿ ಮತ್ತು ಆ್ಯಪಲ್ ಕಾಂಪಿಟೇಬಲ್ ಚಾರ್ಜಿಂಗ್ ಆಕ್ಸೆಸರೀಸ್ ಬಳಸಿ. ಚಾರ್ಜಿಂಗ್ ಮಾಡುವಾಗ ಕೇಬಲ್ ಅಥವಾ ಅಡಾಪ್ಟರ್ ತುಂಬ ಹೀಟ್ ಆಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಮತ್ತು ಒಂದು ಮುಖ್ಯ ವಿಷಯ, ಬ್ಯಾಟರಿಯನ್ನು ಯಾವಾಗಲೂ 0% ಆಗುವವರೆಗೆ ಬಳಸಲೇಬೇಕು ಅನ್ನೋದು ತಪ್ಪು. ಲಿಥಿಯಂ ಅಯಾನ್ ಬ್ಯಾಟರಿ ಇರುವ ಐಫೋನನ್ನು
ಸಾಮಾನ್ಯವಾಗಿ ಅಗತ್ಯವಿರುವಾಗ ಚಾರ್ಜ್ ಮಾಡಬಹುದು. ಕೊನೆಯದಾಗಿ ಒಂದು ಸಿಂಪಲ್ ರೂಲ್ ನೆನಪಿಟ್ಟುಕೊಳ್ಳಿ, ಬ್ರೈಟ್ನೆಸ್ ಕಂಟ್ರೋಲ್ ಮಾಡಿ, ಅನ್ನೆಸೆಸರಿ ಬ್ಯಾಕ್ಗ್ರೌಂಡ್ ಆಕ್ಟಿವಿಟಿ ಕಡಿಮೆ ಮಾಡಿ, ಲೊಕೇಶನ್ ಮತ್ತು ನೋಟಿಫಿಕೇಷನನ್ನು ಕಂಟ್ರೋಲ್ ಮಾಡಿ, ಫೋನ್ ಹೀಟ್ ಆಗದಂತೆ ನೋಡಿಕೊಳ್ಳಿ ಮತ್ತು ಬ್ಯಾಟ್ರಿ ಹೆಲ್ತನ್ನು ಪಿರಿಯಾಡಿಕಲಿ ಚೆಕ್ ಮಾಡಿ. ಈ ಸೆಟ್ಟಿಂಗ್ಸ್ಗಳನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಐಫೋನ್ನ ಡೈಲಿ ಬ್ಯಾಟ್ರಿ ಬ್ಯಾಕಪ್ ಮತ್ತು ಲಾಂಗ್ ಟರ್ಮ್ ಬ್ಯಾಟ್ರಿ ಹೆಲ್ತ್ ಅನ್ನು ಉತ್ತಮವಾಗಿ ಮೇಂಟೈನ್ ಮಾಡಬಹುದು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಐಫೋನ್ ಮಾಡೆಲ್ ಯಾವುದು ಅಂತ ಕಮೆಂಟ್ ಮಾಡಿ. ಇಂತಹ ಕನ್ನಡ ಟೆಕ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಬ್ಯಾಟ್ರಿ ಸೇವ್ ಮಾಡಿ, ಐಫೋನನ್ನು ಸ್ಮಾರ್ಟಾಗಿ ಯೂಸ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಹೆಲ್ಪ್ ಆಗುತ್ತದೆ. ಥ್ಯಾಂಕ್ ಯು.